மாதம் வரைக்கும் ரொம்ப கஷ்டங்களை பாடுகளை அனுபவிச்சிருக்கேன். இது எல்லாருக்கும் தெரியும். எவ்வளோ கஷ்டத்தில் இருந்தாலும் இந்த 4-5 மாதத்துல இருந்து ஆண்டவர் வந்து எல்லா கஷ்டத்துலேருந்து என்னை விடுதலாக்கி விடுதலை கொடுத்ததுக்காக கொடான நன்றி. ದೇವರು ಬಹಳವಾಗಿ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಪರಿಶುದ್ಧ ಆತ್ಮನಲ್ಲಿ ಸಂಚರಿಸುತ್ತಾ ಇದ್ದಾರೆ. ನೀವು ಸುಖ ಮಾಡಲ್ಪಟ್ಟಿದ್ದೀರಾ, ಆಶೀರ್ವದಿಸಲ್ಪಟ್ಟಿದ್ದೀರಾ, ಅಭಿಷೇಕ ಮಾಡಲ್ಪಟ್ಟಿದ್ದೀರಾ, ಉನ್ನತ ಸ್ಥಿತಿಗೆ ತಂದಿದ್ದೀರಾ, ಬಂದಿದ್ದೀರಾ. Praise the Lord. தேவன் நல்லவராய் இருக்கிறார். ದೇವರು ಒಳ್ಳೆಯವರಾಗಿದ್ದಾರೆ. ಕಾಲದಲ್ಲಿ ಉங்களை ಯಾವರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ದೇವರ ಹೆಸರಿನಲ್ಲಿ ನಾನು ವಂದನೆಗಳನ್ನು ಹೇಳಿಕೊಳ್ಳುತ್ತೇನೆ. எந்த அளவுக்கு நாம் தேவனுடைய வார்த்தைகளை நாம் கேட்கிறோமோ, ಎಷ್ಟರಷ್ಟು ದೇವರ ವಾಕ್ಯವನ್ನು ನಾವು ಆಸಕ್ತಿಯಿಂದ ಕೇಳುತ್ತೇವೋ அந்த அளவுக்கு தான் நம்ம ஆவிக்குரிய வாழ்க்கையில நாம் பலன் அடைய முடியும். ಆಮೇನ್. ಅಷ್ಟರಷ್ಟು ನಾವು ಆತ್ಮಿಕವಾದ ಜೀವನದಲ್ಲಿ ಬಲ ಹೊಂದುವುದಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಉಂಟು. அந்த அளவுக்கு நம்ம ஆவிக்குரிய வாழ்க்கையில வளர்ச்சி அடைய முடியும். ಅಷ್ಟರಷ್ಟು ಆತ್ಮಿಕವಾದ ಜೀವನದಲ್ಲಿ ಬೆಳವಣಿಗೆ ಹೊಂದುವುದಕ್ಕೆ ಸಾಧ್ಯ ಉಂಟು. நமக்கு தேவ வார்த்தை ரொம்ப ரொம்ப முக்கியமாಗಿದೆ. ಯಾಕಂದ್ರೆ ದೇವರ ವಾಕ್ಯ ನಮಗೆ ತುಂಬಾ ಪ್ರಾಮುಖ್ಯವಾಗಿದೆ. வார்த்தைகளை கேட்கும் பொழுதுதான், ದೇವರ ವಾಕ್ಯವನ್ನು ಕೇಳುವಾಗಲೇ, வார்த்தைகளை நமக்கு தெரியும் பொழுதுதான், ದೇವರ ವಾಕ್ಯ ನಮಗೆ ತಿಳಿದುಕೊಳ್ಳುವಾಗಲೇ ನಾವು ಬಿಡುಗಡೆ ಅடைய முடியும். ನಮಗೆ ನಾವು ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ ಉಂಟು. தெளிவாய் ஒரு வார்த்தை சொல்லப்பட்டிருக்கிறது. ಸತ್ಯ ವೇದದಲ್ಲಿ ಸ್ಪಷ್ಟವಾಗಿ ಒಂದು ವಾಕ್ಯ ಹೇಳಲ್ಪಟ್ಟಿದೆ. நீங்கள் ಸತ್ಯத்தை அறியும்போது, ನೀವು ಸತ್ಯವನ್ನು ಅರಿಯುವಾಗ சத்தியம் உங்களை விடுதலையாக்கும். ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. விடுதலையாக்க முடியாது. ಒಂದು ಮನುಷ್ಯನು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಆಗುವುದಿಲ್ಲ. தேவனுடைய வார்த்தை மட்டும்தான் நம்ம விடுதலை கொண்டு வர முடியும். ಆಮೆನ್. ದೇವರ ವಾಕ್ಯವು ಮಾತ್ರವೇ ನಮ್ಮನ್ನು ಬಿಡುಗಡೆ ಮಾಡಿಕೊಂಡು ಬರುತ್ತದೆ. நம்முடைய வாழ்க்கையில ஒரு வளர்ச்சி அடைய முடியும். ನಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆ ಹೊಂದುವುದಕ್ಕೆ ಸಾಧ್ಯ ಉಂಟು. ஒரு ವಚನத்தை நாம் எடுத்துக்கொள்வோம். ಒಂದು ವಚನವನ್ನು ನಾವು ತೆಗೆದುಕೊಳ್ಳೋಣ. 1 ನಾளாಗಮ ಪುಸ್ತಕ 1 ಪೂರ್ವ ವೃತ್ತಾಂತ ಕಾಲ ಪುಸ್ತಕದಲ್ಲಿ 29வது அதிகாரம் 29ನೇ ಅಧ್ಯಾಯ அதுல 12வது ವಚನத்தை எடுத்து வாசிக்கலாம். ಅದರಲ್ಲಿ 12ನೇ ವಚನವನ್ನು ನಾವು ತೆಗೆದು ಹೋದನ. ನಿನ್ನ ಸನ್ನಿಧಿಯಿಂದ ಬರುತ್ತಾನೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲಾ ದೊಡ್ಡಸ್ತಿಗೂ ಶಕ್ತಿಗೂ ನೀನೇ ಮೂಲನು. ஆமென். ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ಈಗ ವಾಸಿக்கிறோம். ನಾವಿಲ್ಲಿ ಓದುತ್ತೇವೆ, ಐಶ್ವರ್ಯವೂ ಘನವು ಉಮ್ಮಾಲೆ வருகிறது. ಅದು ನಿಮ್ಮ ಸನ್ನಿಧಿಯಿಂದಲೇ ಬರುತ್ತದೆ. ಎಲ್ಲವನ್ನು ದೇವರೇ ಆಳುಗೆ செய்கிறார். ಅದನ್ನು ಆಳುವಿಕೆ ಮಾಡುತ್ತಿದ್ದಾರೆ. ಉಮ್ಮುடைய ಸತ್ವವು ನೋಡಿ, ನಿಮ್ಮ ಬಲಾತ್ಕಾರವು, ವಲ್ಲಮೆಯು, ಅದು ನಿಮ್ಮ ಶಕ್ತಿಯು ಉಂಟು, ಅದು ಇದೆ. ಅದು ಎವರೆಯೋ, ಅದು ಎಲ್ಲರನ್ನು ಮೇನ್ಮೈಪಡುತ್ತವೋ, ಅದು ಘನಪಡಿಸಲು, ಬಲಪಡಿಸಲು ಉಮ್ಮುடைய ಕರத்தினாலாகோ, ನಿಮ್ಮ ಕರದಿಂದ ಸಾಧ್ಯ ಉಂಟು. ಐಶ್ವರ್ಯವೂ ಘನಮೋ, ನೋಡಿ, ಐಶ್ವರ್ಯವೂ ಘನವು தேவனிடத்தில் இருக்கிறது. ಅದು ದೇವರ ಬಳಿಯಲ್ಲಿದೆ. ಸತ್ವವು ವಲ್ಲಮೆಯು ಅವರಿடத்தில் இருக்கிறது. ನೋಡಿ, ದೊಡ್ಡಸ್ತಿಕೆಯನ್ನು ಶಕ್ತಿಯು ಆತನ ಮೂಲಕವೇ ಬರುತ್ತದೆ. ಸತ್ವம் ಇಲ್ಲದ ಮನುಷ್ಯನಿಗೆ, ಆ ದೊಡ್ಡಸ್ತಿಗೆ ಶಕ್ತಿ ಇಲ್ಲದಂತ ಮನುಷ್ಯನಿಗೆ பெருக பண்ணுகிறார். ಆತನ ದೊಡ್ಡಸ್ತಿಗೆ ಆ ಶಕ್ತಿಯನ್ನು ಬಲಪಡಿಸುವಂತೆ, ಅದು ತುಂಬುವಂತೆ ಮಾಡುತ್ತಾರೆ. ಹಲ್ಲೆಲೂಯಾ. 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 ಕಾರಣವೇನು? ಸತ್ವತೆಯು, ಆತನ ದೊಡ್ಡಸ್ತಿಕೆಯನ್ನು, ವಲ್ಲಮೆಯು, ಆತನ ಶಕ್ತಿಯನ್ನು ಉಂಟು, ಅದು ಇದೆ. ಎವರೆಯೋ, ಅದರ ಮೂಲಕ ಎಲ್ಲರನ್ನು ಬಲಪಡಿಸುವುದಕ್ಕೂ, ಅವರನ್ನು ಘನಪಡಿಸುವುದಕ್ಕೂ ಆತನ ಹಸ್ತದಿಂದ ಆಗುತ್ತದೆ. ಆತನ ಕೈಯಿಂದಲೇ ಸಾಧ್ಯ ಉಂಟು. ಇಷ್ಟೇನ ನಿಮ್ಮ ಚಪ್ಪಾಳೆ ಜೋರಾಗಿ ತಟ್ಟುವುದು. ಹಲ್ಲೆಲೂಯಾ. ದೇವರು ನಮಗೆ ಕೈಗಳನ್ನು ಕೊಟ್ಟಿದ್ದಾರೆ, ನಮಗೆ ಕಾಲುಗಳನ್ನು ಕೊಟ್ಟಿದ್ದಾರೆ. ಈಗ ಎಷ್ಟೋ ಜನರಿಗೆ ಕಣ್ಣಿಲ್ಲ, ಕೈಗಳಿಲ್ಲ, ಕೆಲವರಿಗೆ ಕಾಲು ಇಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ, ಕರಗಳನ್ನು ಕೊಟ್ಟಿದ್ದಾರೆ, ಕಾಲುಗಳನ್ನು ಕೊಟ್ಟಿದ್ದಾರೆ. ನೋಡಿ, ಅದು ನೋಡುವಾಗ ನಮಗೆ ಅದು ಮಹಾ ದೊಡ್ಡ ಕೃಪೆಯಾಗಿದೆ. ಆಮೇಲೆ ಇವುಗಳೆಲ್ಲವೂ ನಾವು ದೇವರ ನಾಮವನ್ನು ಮಹಿಮೆ
ಪಡಿಸುವುದಕ್ಕೆ ಮಾತ್ರ ನಾವು ಹೆಚ್ಚಾಗಿ ಉಪಯೋಗ ಪಡಿಸುವವರಾಗಿರಬೇಕು. Hallelujah. ಹಲ್ಲೆಲೂಯಾ. அந்த வார்த்தை கேட்கும் பொழுது ಆದುದರಿಂದ ದೇವರ ವಾಕ್ಯವನ್ನು ನೀವು ಕೇಳುವಾಗ, receive பண்ணும்போதுதான் ನೀವು ಅದನ್ನು ನಿಮಗಾಗಿ ಅಂಗೀಕರಿಸುವಾಗ அது உங்களுக்கு வல்லமையாய் மாறுகிறது. ಅದು ನಿಮಗೆ ಶಕ್ತಿಯಾಗಿ ಬಲವಾದ ದೊಡ್ಡ ಸ್ಥಿತಿಯಾಗಿ ಮಾರ್ಪಡುತ್ತದೆ. Hallelujah. ಹಲ್ಲೆಲೂಯಾ. எவரையோ ನೋಡಿ, ಯಾರನ್ನು தேவன் வித்தியாச பார்க்கிறவரல்ல, ದೇವರು ವ್ಯತ್ಯಾಸವನ್ನು ನೋಡುವವರಲ್ಲ, முகத்தை பார்க்கிறார். ಮನುಷ್ಯನಾದರ ಮುಖವನ್ನು ನೋಡುತ್ತಾರೆ. தேவன் இருதயத்தை காண்கிற தேவனாய் இருக்கிறார். ನಮ್ಮ ದೇವರು ಹೃದಯಗಳನ್ನು ನೋಡುವಂತ ದೇವರಾಗಿದ್ದಾರೆ. அவர் தேடுகிற எல்லாரையும் ಆತನನ್ನು ಹುಡುಕುವ ಪ್ರತಿ ಒಬ್ಬರಿಗೂ அவர் பலப்படுத்துகிற தேவனாய் இருக்கிறார். ಆತನ ಬಲಪಡಿಸುವಂತ ದೇವರಾಗಿದ್ದಾರೆ. யார் இந்த தாவீது? ಯಾರು ಈ ದಾವೀದನು? அவரை குறித்து நம்ம வாசிக்கிறோம். ನೋಡಿ, ಆತನ ಕುರಿತು ನಾವಿಲ್ಲಿ ಓದುತ್ತೇವೆ. தைரியமாய் அவர் சொல்றாருன்னா, ಈ ಮನುಷ್ಯನು ಧೈರ್ಯವಾಗಿ ಈ ರೀತಿ ಹೇಳುತ್ತಾರೆಂದರೆ, குடும்பத்துல பிறந்த ஒரு மனுஷன், ಸಾಧಾರಣವಾದ ಕುಟುಂಬದಲ್ಲಿ ಹುಟ್ಟಿದಂತ ಒಂದು ಮನುಷ್ಯನು, ஆடு மேய்க்கிற ஒரு இடையனாய் இருந்தான். ಆತನು ಕುರಿಗಳನ್ನು ಮೇಯಿಸುವಂತ ಒಂದು ಯೌವನಸ್ಥನಾಗಿ ಚಿಕ್ಕ ಹುಡುಗನಾಗಿದ್ದನು. கர்த்தரை தேடும் பொழுது, ಆದ್ರೆ ಯೆಹೋವನನ್ನು ಹುಡುಕುವಾಗ கர்த்தர் அவனை அபிஷேகம் பண்ணி, ದೇವರು ಆತನನ್ನು ಅಭಿಷೇಕಿಸಿ, 1 சாமுவேல் புத்தகம் 1 ಸಾಮುವೇಲ್ ಪುಸ್ತಕದಲ್ಲಿ 16வது அதிகாரம் 16ನೇ ಅಧ್ಯಾಯದಲ್ಲಿ 13வது வசனத்தை நாம் எடுத்துக்கொள்வோம். 13ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. அங்கே வேதம் சொல்லுகிறது, ಅಲ್ಲಿ ಸತ್ಯವೇದವು ಹೇಳುತ್ತದೆ. அந்த பகுதியை நம்ம வாசிக்கிறோம். ಆ ಭಾಗವನ್ನು ನಾವು ಓದುತ್ತೇವೆ. அப்பொழுது சாமுவேல் ಆಗ ಸಾಮುವೇಲನು தைல குப்பியை எடுத்து ಆ ತೈಲದ ಗುಬ್ಬಿಯನ್ನು ತೆಗೆದುಕೊಂಡು அவனை ಆತನನ್ನು அவன் சகோதரர்கள் நடுவிலே ಅವರ ಸಹೋದರರ ಮಧ್ಯದಲ್ಲಿ அபிஷேகம் பண்ணினான். ಅಭಿಷೇಕಿಸಿದನು. அந்த நாள் முதற்கொண்டு ಆ ದಿನದಿಂದ ಪ್ರಾರಂಭವಾಗಿ கர்த்தருடைய ஆவியானவர் ಕರ್ತನ ಆತ್ಮನು தாவீது மேல வந்து இறங்கினார். ದಾವೀದನ ಮೇಲೆ ಬಂದು ಇಳುಕೊಂಡರು. சாமுவேல் எழுந்து ಸಾಮುವೇಲ ಎದ್ದು ராமாவுக்கே போய்விட்டார். ರಾಮಕ್ಕೆ ಆತನು ಹೊರಟು ಹೋದನು. தேவனுடைய ஊழியக்காரர், ನೋಡಿ, ದೇವರ ಸೇವಕರು தேவனுடைய நாமத்துல ದೇವರ ಹೆಸರಿನಲ್ಲಿ தாவீதை அபிஷேகம் பண்ணும்போது ದಾವೀದನನ್ನು ಅಭಿಷೇಕಿಸಿದಾಗ கர்த்தருடைய ஆவியானவர் இறங்கினார். ಕರ್ತನ ಆತ್ಮನು ಆತನ ಮೇಲೆ ಇಳಿದು ಬಂದರು. கர்த்தருடைய ஆவியானவர் நம்ம மேல வரும் பொழுது, ಕರ್ತನ ಆತ್ಮನು ನಮ್ಮ ಮೇಲೆ ಬರುವಾಗ, அபிஷேகம் நம்ம பண்ணும்போது ದೇವರು ನಮ್ಮನ್ನು ಅಭಿಷೇಕಿಸುವಾಗ ஒரு நாள் வெட்கப்பட்டு போக விடாது. ನಾವು ಎಂದಿಗೂ ನಮ್ಮನ್ನು ಲಜ್ಜೆಪಟ್ಟು ಹೋಗುವುದಕ್ಕೆ ಅಭಿಷೇಕ ಬಿಡೋದಿಲ್ಲ. தேவ அபிஷேகம் வரும் பொழுது, ನಿಮ್ಮ ಮೇಲೆ ದೇವರ ಅಭಿಷೇಕ ಬರುವಾಗ ஒரு நாள் ஒருபோது வெட்கப்பட்டு நீங்க போக மாட்டீங்க. ಆಮೇಲೆ ನೀವು ಎಂದೆಂದಿಗೂ ಯಾವಾಗಲೂ ಎಲ್ಲಾದರೂ ನಾಚಿಕೆ ಪಟ್ಟು ಲಜ್ಜೆ ಪಟ್ಟು ಹೋಗುವುದೇ ಇಲ್ಲ. தேவனுடைய பிள்ளைகளுடைய வாழ்க்கையில் ಒಂದೊಂದು ದೇವರ ಮಕ್ಕಳ ಜೀವನದಲ್ಲಿ அந்த பெந்தகோஸ்து அனுபவம் நம்ம வாழ்க்கையில இருக்கணும். ಆ ಪಂಚಶತಮಾನದ ಆ ದಿನದ ಅನುಭವ ನಮ್ಮಲ್ಲಿ ಬರಬೇಕು. ஹல்லேலூயா. ಹಲ್ಲೆಲೂಯಾ. சபைகளில ಕೆಲವು ಸಭೆಗಳಲ್ಲಿ அபிஷேகத்துக்கு முக்கியத்துவம் கொடுக்க மாட்டாங்க. ಅಭಿಷೇಕಕ್ಕೆ ಅವರು ಮುಖ್ಯಾಂಶವನ್ನು ಕೊಡುವುದಿಲ್ಲ. ஏன்னா வேற சபைக்கு குறை பேச அதிகாரம் நமக்கு இல்ல. ಯಾಕಂದ್ರೆ ಬೇರೆ ಸಭೆಗಳನ್ನು ಕೊರತೆ ಮಾತನಾಡುವಂತ ಅಧಿಕಾರ ನಮಗಿಲ್ಲ. கர்த்தருடைய ஆவியானவர் என் மேல இருக்கிறார். ಯಾಕಂದ್ರೆ ಕರ್ತನ ಆತ್ಮನು ನಮ್ಮ ಮೇಲಿದ್ದಾರೆ. அது வந்து அடுத்தவங்க குறை பேச அது என்ன விடாது. ಆದುದರಿಂದ ಮತ್ತೊಬ್ಬರನ್ನು ಕೊರತೆಯಾಗಿ ಮಾತನಾಡುವುದಕ್ಕೆ ಅದು ನನ್ನನ್ನು ಬಿಡುವುದಿಲ್ಲ. அதான் நம்ம சபை மக்களுக்கு நான் சொல்றேன். ಅದೇನೆ ನಾನು ನಮ್ಮ ಸಭೆ ಮಕ್ಕಳಿಗೂ ನಾನು ಹೇಳಿಕೊಡುತ್ತೇವೆ. தேவ அபிஷேகம் வரும்போது, ನಿಮ್ಮ ಮೇಲೆ ದೇವರ ಅಭಿಷೇಕ ಬರುವಾಗ, மேல வரும்போது ಕರ್ತನ ಆತ್ಮ ನಿಮ್ಮ ಮೇಲೆ ಬರುವಾಗ குறைகளை கண்டுபிடிக்க மாட்டீங்க. ನೀವು ಕೊರತೆಗಳನ್ನು ಕಂಡುಹಿಡಿಯುವುದೇ ಇಲ್ಲ. ஆவியானவர் நிறைவாய் நடத்த வழி திறப்பார். ಯಾಕಂದ್ರೆ ಪವಿತ್ರಾತ್ಮನು ಸಂಪೂರ್ಣವಾಗಿ ನಡೆಸುವುದಕ್ಕೆ ನಿಮಗೆ ಮಾರ್ಗವನ್ನು ತೆರೆದುಕೊಡುತ್ತಾರೆ. அப்ப ஒருவேளை அந்த தேவ சித்தத்துல நம்ம இல்லாத பட்சத்துல, ಒಂದು ವೇಳೆ ದೇವರ ಚಿತ್ತದಲ್ಲಿ ಇಲ್ಲದೆ ಇರುವ ಆ ಪರಿಸ್ಥಿತಿನಲ್ಲಿ சில சொல்லுவாங்க, ಕೆಲವು ಹೇಳುತ್ತಾರೆ, பாஸ்டர் என்னால ஜெபிக்க முடியல, ಪಾಸ್ಟರ್ ನನ್ನಿಂದ ಪ್ರಾರ್ಥನೆ ಮಾಡಕ್ಕೆ ಆಗುತ್ತಾ ಇಲ್ಲ, பைபிள் படிக்க முடியல, ನನಗೆ ಸತ್ಯವೇದವನ್ನು ಓದಕ್ಕಾಗುತ್ತಿಲ್ಲ, பைபிள் படிக்கணும்னு எனக்கு ரொம்ப ஆசை, ನಾನು ಬೈಬಲ್ ಅನ್ನು ಓದುವುದಕ್ಕೆ ನನಗೆ ತುಂಬಾ ಇಷ್ಟವಾಗಿದೆ, அது படிக்கும்போது தூக்கம் வருது, ಆದ್ರೆ ಅದನ್ನು ಆ ಪುಸ್ತಕವನ್ನು ಓದುವಾಗ ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ஏதோ ஆலோசனை வருது, ಏನೇನು ಬೇಡವಾಗಿರುವ ಆಲೋಚನೆಗಳೆಲ್ಲ ಬರುತ್ತೆ. ஜெபிக்கணும்னு நினைக்கும் போது ನಾವು ಪ್ರಾರ್ಥನೆ ಮಾಡ್ಬೇಕಂತ ಯೋಚಿಸುವಾಗ 5 நிமிஷம் அந்த ஜெபத்தை முடிச்சிடுறேன். 5 ನಿಮಿಷದಲ್ಲಿ ಆ ಪ್ರಾರ್ಥನೆ ಮುಗಿಸುತ್ತೇನೆ. ரொம்ப நேரம் ஜெபம் பண்ண மாதிரியே தெரியும். ಆದ್ರೆ ನಾನು ತುಂಬಾ ಹೊತ್ತು ಪ್ರಾರ್ಥನೆ ಮಾಡಿದ ಹಾಗಿರುತ್ತದೆ. டைம் பாப்பேன், ನಾನು ಸಮಯ ನೋಡುತ್ತೇನೆ, ಬರೀ 5 ನಿಮಿಷ ಮಾತ್ರ ಆಗಿರುತ್ತದೆ. ಪ್ರಾರ್ಥನೆ பண்ண முடியல, ನನಗೆ ಸರಿಯಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳುತ್ತಾರೆ. ஹல்லேலூயா. ಹಲ್ಲೆಲೂಯಾ. ஆவியானவர் நமக்குள்ள
வரும் பொழுது ಹಾಗಾದ್ರೆ ಪವಿತ್ರಾತ್ಮನ ಕರ್ತನ ಆತ್ಮನು ನಮ್ಮ ಮೇಲೆ ಬರುವಾಗ ஏற்பாட்டுல ಹೊಸ ಒಡಂಬಡಿಕೆಯಲ್ಲಿ இயேசு மூன்றாம் நாள் உயிர்த்தெழுந்து ಯೇಸು ಸ್ವಾಮಿ 3ನೇ ದಿನ ಪುನರುತ್ಥಾನವನ್ನು ಹೊಂದುವಾಗ 40 நாள் சீஷர்களுக்கு தரிசனமாய் 40 ದಿನಗಳು ಶಿಷ್ಯರಿಗೆ ತನ್ನ ದರ್ಶನವನ್ನು ಕೊಡುತ್ತಾ ಇದ್ದರು. ஒரு நாள் சீஷர்களை பார்த்து சொன்னாரு, ಒಂದು ದಿನ ಶಿಷ್ಯರನ್ನು ನೋಡಿ ಹೇಳಿದ್ರು, ನಾನು ಹೋಗಿ ನಾನು ಹೋಗಿ ஒரு ஸ்தலத்தை நான் ஆயத்தப்படுத்துறேன், ನಿಮಗಾಗಿ ಒಂದು ಸ್ಥಳವನ್ನು ನಾನು ಸಿದ್ಧತೆ ಮಾಡುತ್ತೇನೆಂಬುದಾಗಿ ಹೇಳಿದರು. மறுபடியும் நான் வந்து ನಾನು ಪುನಃ ಮತ್ತೆ ತಿರುಗಿ ಬಂದು உங்களுக்கு என்னிட சேர்த்துಕೊಳ್ಳುவேன், ನಿಮ್ಮನ್ನು ನನ್ನ ಬಳಿಗೆ ಕರ್ಕೊಂಡು ಹೋಗುತ್ತೇನೆಂಬುದಾಗಿ ಹೇಳಿದರು. வார்த்தை கேட்ட உடனே ಈ ವಾಕ್ಯವನ್ನು ಕೇಳಿದ ಕೂಡಲೇ ಮುಖ ವಾಡಿ போச்சு. ಆ ಶಿಷ್ಯರಿಗೆ ಅವರ ಮುಖಗಳು ಬಾಡಿ ಹೋಯಿತು. ಕಾರಣವೇನು? ಶಿಷ್ಯರುಗಳೋடு இருக்கும்போது ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಇರುವಾಗ ಎಂತ ಕವಲೆಯೇ ಇಲ್ಲ, ಶಿಷ್ಯರಿಗೆ ಯಾವ ಒಂದು ಚಿಂತೆನೂ ಇರಲಿಲ್ಲ. ಸಾಪಾಡು, ತಕ್ಕ ಸಮಯದಲ್ಲಿ ಅವರಿಗೆ ಊಟ, தேவைகள், ಅವರ ಅಗತ್ಯಗಳು ಎಲ್ಲವೇ இருந்துச்சு, ಎಲ್ಲವೂ ಪರಿಪೂರ್ಣವಾಗಿತ್ತು. ಆತನ ದೇವರ ಕರ್ತನ ಆತ್ಮನಿಗೆ ಬಲವಾಗಿದ್ದರು. ಆದ್ರೆ ಈಗ ಎಲ್ಲರನ್ನು ಬಿಟ್ಟು ಹೋಗುತ್ತೇನೆ ಅಂತ ಹೇಳುವಾಗ ಅವರ ಮುಖಗಳು, ಶಿಷ್ಯರ ಮುಖಗಳು ದುಃಖವಾಗಿ ಮಾರ್ಪಡ್ತು. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಅದನ್ನು ಮಾತ್ರ ಹೇಳಲಿಲ್ಲ, ನಾನು ಹೋಗುವುದು ಒಳ್ಳೆಯದು, ನಾನು ಹೋದರೆ ಬೇರೆ ಒಂದು ಸಂತೈಸುವಾತನನ್ನು ಆತನು ಬರುತ್ತಾನೆ. ಹಲ್ಲೆಲೂಯಾ. ಆತನ ಬಂದರೆ ಏನು ನಡೆಯುತ್ತದೆ? ನಾವು ಪ್ರಯಾಣಗಳಲ್ಲಿ ಹೋಗುತ್ತೇವೆ, ದೇವರು ನಮಗೆ ಆ ಪ್ರಯಾಣದಲ್ಲಿ ಸಹಾಯ ಮಾಡುತ್ತಾರೆ, ನಮ್ಮನ್ನು ಬಲಪಡಿಸುತ್ತಾರೆ. ನಾವು ಎದ್ದು ಪ್ರಾರ್ಥನೆ ಮಾಡಕ್ ಆಗುತ್ತಿಲ್ಲ, ಆತನು ನಮ್ಮನ್ನು ಎಬ್ಬಿಸಿ ನಮ್ಮ ಪ್ರಾರ್ಥನೆಯಲ್ಲಿ ಆತನು ನಮ್ಮೊಂದಿಗೆ ಬೆರೆತು ಆತನು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಹಾಗಾದ್ರೆ ಕರ್ತನ ಆತ್ಮನು ನಮ್ಮ ಒಳಗಡೆ ಬರುವಾಗ ಆತನೇ ನಮಗೆ ಸಹಾಯವನ್ನು ಮಾಡುತ್ತಾರೆ. ನನ್ನ ಸಹೋದರ ಕುಟುಂಬವನ್ನು ಸಂಧಿಸಿದರು. அவன் தம்பி வைப்ப பார்க்கும்போது ಅವರ ನನ್ನ ತಮ್ಮನ ಹೆಂಡತಿಯನ್ನು ನೋಡುವಾಗ நாங்க யாருன்னு அடையாளமே தெரியல, ನಾವು ಯಾರಂತಾನೆ ಅವ್ರಿಗೆ ಗುರ್ತು ಸಿಗಲಿಲ್ಲ. நான் யார் தெரியுமா? ಈಗ ನಾನು ಯಾರು ನಿನಗೆ ಗೊತ್ತಾ? என் பேர் என்ன தெரியுமா? ನನ್ನ ಹೆಸರೇನು ನಿನಗೆ ಗೊತ್ತಾ? தெரியாது. ನನಗೆ ಅದು ಗೊತ್ತಿಲ್ಲ. தெரியாது. ಏನ್ ಕೇಳಿದ್ರು ಗೊತ್ತಿಲ್ಲ. ಎಲ್ಲ ಮರೆತು இருக்காங்க, ಎಲ್ಲ ಮರ್ತೋಗಿದ್ದಾರೆ. புதுசா பார்க்குற மாதிரி இருக்கு. ನನ್ನನ್ನು ಹೊಸದಾಗಿ ನೋಡುವ ಹಾಗೆ ನೋಡ್ತಿದ್ದಾರೆ. தமிழ் பைபிள் எடுத்துட்டு வா. ನಾನು ತಮಿಳ್ ಬೈಬಲ್ ಅನ್ನು ತಗೊಂಬ ಅಂತ ಹೇಳಿದೆ. கையில ஒரு வசனத்தை திறந்து கொடுத்தேன். ಅವರ ಕೈಯಲ್ಲಿ ಒಂದು ವಚನವನ್ನು ತೆರೆದು ಕೊಟ್ಟೆ. அப்போ படிக்க தெரியல, நாங்க ಆಗ ಓದು ಅಂತ ಹೇಳುವಾಗ ಅವ್ರಿಗೆ ಓದಕ್ ಆಗಲ್ಲ ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನೊಂದು ಚಿಕ್ಕ ಪ್ರಾರ್ಥನೆ ಮಾಡಿದೆ, ಯೇಸು ಸ್ವಾಮಿ ಇವರಿಗೆ ಜ್ಞಾನವನ್ನು ಕೊಡು, ನಿಮ್ಮ ನೂತನ ಸೃಷ್ಟಿಯಾಗಿ ನೀನು ಮಾರ್ಪಡಿಸು. ಒಂದು ಪ್ರಾರ್ಥನೆ ಮಾಡಿದೆ. ஏசாயா 61 மேல வசனத்தை படிமான. ஏசாயா 61 ಒಂದನೇ ವಚನ ಓದಮ್ಮ ಅಂತ ಹೇಳಿದೆ. ಅವರು ಅದನ್ನ ಓದಿದ್ರು. ಕರ್ತನುடைய ஆவியானவர், ಕರ್ತನ ಆತ್ಮನು ಎನ್ ಮೇಲೆ இருக்கிறார், ನನ್ನ ಮೇಲಿದ್ದಾರೆ. ಅದನ್ನು ಅವರು ಓದಿದರು. ವೇಡಿಕೆ பார்த்து ಎಲ್ಲರೂ ಆಶ್ಚರ್ಯಪಟ್ಟರು. ಅಲ್ಲಿ ಸುತ್ತಲಿದ್ದ ಜನರು ಎಲ್ಲರೂ ತುಂಬಾ ಆಶ್ಚರ್ಯಪಟ್ಟರು. ಕಣ್ಣ ತಣ್ಣಿ வந்து ಅಳುದಾங்க. ಅವರಮ್ಮ ಕಣ್ಣಲ್ಲಿ ನೀರು ಬಂದು ಅಳ್ತಾ ಇದ್ದಾರೆ. ಎಲ್ಲರೂ ಪೈತಿ ಅಂದ್ರಾங்களே, ಎಲ್ಲರೂ ಹುಚ್ಚ ಅಂತ ಹೇಳ್ತಾ ಇದ್ದಾರೆ. பொண்ணு இன்னைக்கு பைபிள் படிச்சிச்சு கரெக்ட்டா? ಆದರೆ ನನ್ನ ಮಗಳು ಇವತ್ತು ಬೈಬಲ್ ಅನ್ನು ಸರಿಯಾಗಿ ಓದಿದ್ದಾಳೆ. பொண்ணு பைத்தி ಇಲ್ಲ. ಹಾಗಾದ್ರೆ ನನ್ನ ಮಗಳು ಹುಚ್ಚಿ ಅಲ್ಲ. ಕರೆಕ್ಟ್ ತಾನೆ? ಸರಿ ತಾನೆ? ಬೈಬಲ್ படிக்குமா? ಹುಚ್ಚಿನವರು ಎಲ್ಲರೂ ಬೈಬಲ್ ಓದುತ್ತಾರಾ? ಪೈತಿಗಾರರಿಗೆ ವಚನ தெரியுமா? ಆ ಹುಚ್ಚಾಗಿರೋವರಿಗೆ ವಚನ ಗೊತ್ತಾಗುತ್ತಾ? ಇಲ್ಲ, ಅದು ಗೊತ್ತಾಗೋದಿಲ್ಲ. ಆದ್ರೆ ಇವರು ವಚನವನ್ನು ಓದಿದರು. ನಾನು ಹೇಳಿದೆ ಇವರಿಗೆ ಹುಚ್ಚ ಅಲ್ಲ. ನೀವ್ ಯಾಕೆ ಆ ರೀತಿ ಒಂದು ಯೋಚನೆಯಲ್ಲಿ ಇದ್ದೀರಾ? ಕರ್ತನ ಆತ್ಮನು ಒಳಗಡೆ ಬರುವಾಗ ಆತನ ಅವರಿಗೆ ಸಹಾಯವನ್ನು ಮಾಡುತ್ತಾರೆ. ಅದಕ್ಕೋಸ್ಕರನೇ ಎಲ್ಲಾ ದೇವರ ಮಕ್ಕಳಿಗೆ ನಾವು ಪರಿಶುದ್ಧ ಆತ್ಮನನ್ನು, ಪವಿತ್ರ ಆತ್ಮನನ್ನು ಹೊಂದಿದವರಾಗಿರಬೇಕು. ದಾವೀದನ ಮೇಲೆ ಅಭಿಷೇಕ ಬಂದಾಗ ಆ ಸಹೋದರರ ಮಧ್ಯದಲ್ಲಿ ಆತನನ್ನು ಅಭಿಷೇಕ ಮಾಡಿದರು.
மகன். ಆತನು ದಾವಿದನ ಕುಟುಂಬದಲ್ಲಿ ದಾವಿದನು 8ನೇ ಮಗನಾಗಿದ್ದನು. அற்பமாய் எண்ணப்பட்டவன். ಆತನು ಅಲ್ಪವಾಗಿ ಹೀನವಾಗಿ ಎನಿಸಲ್ಪಟ್ಟವನು. ஆடு மேய்க்கிறவனாயிருந்தான். ಆತನು ಕುರಿಗಳನ್ನು ಮೇಯಿಸುವವನಾಗಿದ್ದನು. ஆனா கர்த்தர் ஆவியானவர் ಆದರೆ ಕರ್ತನ ಆತ್ಮ ಬರುವಾಗ சகோதரர்கள் மத்தியில உயர்த்தினார். ಆಮೇಲೆ ಸಹೋದರರ ಮಧ್ಯದಲ್ಲಿ ಆತನನ್ನು ಉನ್ನತ ಸ್ಥಿತಿಗೆ ಕೊಂಡು ಬಂದನು. உங்களை கூட அப்படிதான். ನಿಮ್ಮನ್ನು ಹಾಗೆ கர்த்தருடைய அபிஷேகம் உங்க மேல வரும்போது, ಕರ್ತನ ಅಭಿಷೇಕ ನಿಮ್ಮ ಮೇಲೆ ಬರುವಾಗ, உங்களுக்குள்ள வரும்போது, ಕರ್ತನ ಆತ್ಮ ನಿಮ್ಮ ಮೇಲೆ ಬರುವಾಗ, எதிர்த்து பேசினவங்க, ನಿಮ್ಮನ್ನು ಎದುರಿಸಿ ಮಾತನಾಡಿದವರು, பேசினவங்க, ನಿಮ್ಮನ್ನು ಹೀನವಾಗಿ ಕೆಳಗನವಾಗಿ ಮಾತನಾಡಿದವರು, ನಿಮ್ಮನ್ನು ಅವಮಾನ ಮಾಡಿದವರು, ಜನರ ಕಣ್ಣು ಮುನ್ನಾಡಿ ಆ ಜನರ ಕಣ್ಣು ಮುಂದೆಯೇ உயர்த்தி நிறுத்துவார். ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡು ಬಂದು ನಿಲ್ಲಿಸುತ್ತಾರೆ. ಆತನ ಹೆಸರ ನಾಮವನ್ನು ನೀವು ಅರಿತಿರುವುದರಿಂದ அடைக்கலத்துல வைத்து, ಆತನ ಒಂದು ಭದ್ರತೆಯಲ್ಲಿ ಇಟ್ಟು, அடைக்கலத்துல வைத்து, ಉನ್ನತವಾದ ಪರಸ್ಪರನ ಆತನ ಆಶ್ರಯದಲ್ಲಿ ಇಟ್ಟುಕೊಂಡು உயர்த்தி, ಆಮೇಲೆ ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದು பார்ப்பது, ಆಮೇಲೆ ನಿಮ್ಮನ್ನು ಘನಪಡಿಸಿ ನೋಡುವುದೇ, மேன்மைப்படுத்தி பார்ப்பதுதான் ನಿಮ್ಮನ್ನು ಘನಪಡಿಸಿ ಘನತೆ ಮಾಡಿ ನೋಡುವುದೇ அவருடைய நோக்கமாய் ಆತನ ಒಂದು ಉದ್ದೇಶವಾಗಿದೆ. தேவ சமூகத்தை அடுத்த ஆராதனைக்கு சீக்கிரம் வாங்கன்னு சொல்றது. ದೇವರ ಸಮ್ಮುಖದಲ್ಲಿ ಅದಕ್ಕೋಸ್ಕರ ನೀವು ಬೇಗ ಆರಾಧನೆಗೆ ಬನ್ನಿ ಅಂತ ಹೇಳುವುದು. ஆராதிங்க. ಬಂದು ನೀವು ದೇವರನ್ನು ಮಾತ್ರವೇ ಆರಾಧನೆ ಮಾಡಿ. தேவையில்லை. ನೀವು ಅದಕ್ಕಾಗಿ ನಾಚಿಕೆ ಪಡೋದಕ್ಕೆ ಲಜ್ಜೆ ಪಡೋದಕ್ಕೆ ಬೇಕಾಗಿಲ್ಲ. ಮನುಷ್ಯನೋடு ಇணைந்து, ಆಮೇನ್ ಒಳಗಡೆ ಇರುವ ಮನುಷ್ಯನೊಂದಿಗೆ ಬೆರೆತು, ಆವಿನಾಲ, ನಿಮ್ಮ ಆತ್ಮದಿಂದಲೂ ಶರೀರத்தினால, ನಿಮ್ಮ ಶರೀರದ ಮೂಲಕವಾಗಿ ಘನಪಡಿಸುங்க. ದೇವರನ್ನು ನೀವು ಘನಪಡಿಸಿ, ದೇವರ ಪಾಡಿ ವಚನ சொல்லி துதிங்க. ಆಮೇಲೆ ನಿಮ್ಮ ಬಾಯಿಗಳನ್ನು ತೆರೆದು ದೇವರು ಕೊಟ್ಟಿರುವ ವಚನವನ್ನು ಹೇಳಿ ಆತನ ಸ್ತುತಿಸಿ ಕೊಂಡಾಡಿರಿ. ಮನುಷ್ಯನ ನೀವು ಬಲನ ಅಳೆಯಿರಿ. ಆಗ ನಿಮ್ಮ ಒಳಗಡೆ ಇರುವ ಮನುಷ್ಯನೊಂದಿಗೆ ನೀವು ಬಲವಾಗಿ ನೀವು ಬಲ ಹೊಂದಲೇಬೇಕು. ದೇವರ ಮಕ್ಕಳು ದೇವರಲ್ಲಿ ಬಲ ಹೊಂದಿದವರಾಗಿರಬೇಕು. ಹಲ್ಲೆಲೂಯಾ. 7 ದಿನಗಳು ಉಪವಾಸ ಕೂಟ ಇದೆ. ಮೊದಲನೇ ದಿನಾನೇ ನಾವು ಹೇಗೆ ತೀರ್ಮಾನವನ್ನು ಮಾಡುತ್ತೇವೆ, ಆ ಒಂದು ತೀರ್ಮಾನವೇ ಅದು ಕೊನೆ ತನಕ ನಮ್ಮನ್ನು ಕೊಂಡು ಹೋಗುತ್ತದೆ. ಪ್ರಾರಂಭದಲ್ಲಿ ಬರುವಾಗ ನಾವು ನಮ್ಮನ್ನು ಶುದ್ಧೀಕರಣ ಮಾಡುತ್ತದೆ. ನಾವು ಬಂದು ಮೊದಲನೇ ದಿನನೇ ಅಭಿಷೇಕ ಬಂದು ಹಾಗೆ ನಮ್ಮ ಮೇಲೆ ಸುರಿಸಲ್ಪಡುವುದಿಲ್ಲ. ಒಂದೇ ದಿನದಲ್ಲಿ ನೂತನ ಸೃಷ್ಟಿಯಾಗಿ ನಾವು ಮಾರ್ಪಡುವುದಕ್ಕಾಗುವುದಿಲ್ಲ. ಮೊದಲನೇ ದಿನವೇ ನಾವು ಶುದ್ಧೀಕರಣ ಮಾಡುತ್ತದೆ. ಆಮೇಲೆ 2ನೇ ದಿನ ದೇವರ ವಾಕ್ಯಗಳು ನಮ್ಮ ಒಳಗಡೆ ಹೋಗುತ್ತದೆ. 3ನೇ ದಿನ ನಮಗೆ ನಮ್ಮ ಮೂಲಕ ಪ್ರಾರ್ಥನೆ ಮಾಡುವಂತೆ ಮಾಡುತ್ತದೆ. ಆಮೇಲೆ 4ನೇ ದಿನ ನೋಡುವಾಗ ನಾವು ಅದರಲ್ಲಿ ಬಲ ಹೊಂದುವಂತೆ ನಮಗೆ ಸಹಾಯ ಮಾಡುತ್ತದೆ. ಕೊನೆ ದಿನಗಳಲ್ಲಿ ಒಂದು ಬಿಡುಗಡೆಯನ್ನು ನೋಡುವುದಕ್ಕೆ ಸಾಧ್ಯ, ಒಂದು ಅತಿಶಯ ಕಾಣುವಂತೆ ನಮಗೆ ಆಮೇಲೆ ಅಸಾಧ್ಯವಾಗದಿರುವ ಕಾರ್ಯಗಳು ಎಲ್ಲವೂ ಆವತ್ತು ಸಾಧ್ಯವಾಗುತ್ತದೆ. ಆ 7 ದಿನಗಳು ನೀವು ಬಂದು ಅದರಲ್ಲಿ ಪಾಲ್ಗೊಳ್ಳುವಂತೆ ನೀವು ಅದಕ್ಕೆ ಪ್ರಯತ್ನ ಪಡಿರಿ. ನಮ್ಮ ಬಲದಿಂದಲೂ ನಮ್ಮ ಪರಾಕ್ರಮದಿಂದಲೂ ಅದು ಸಾಧನೆ ಮಾಡಕ್ಕಾಗದೇ ಇರುವುದು. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಸಾಧನೆ ಮಾಡುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಉಪವಾಸವನ್ನು ಮಾಡಿ ಪ್ರಾರ್ಥಿಸುವಾಗ ನಾವು ಯಾರನ್ನು ನಮ್ಮ ಮುಂದೆ ನಿಲ್ಲಿಸುತ್ತೇವೆ? ಜಯ ಕೊಡುವ ದೇವರನ್ನು, ಜಯ ಕೊಡುವ ದೇವರನ್ನೇ ನಮ್ಮ ಎದುರಿನಲ್ಲಿ ನಿಲ್ಲಿಸುತ್ತೇವೆ. ನೀವು ಪ್ರಯತ್ನ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. ಕೆಲವು ಕಡೆ ಎಕ್ಸಿಬಿಷನ್ ಎಲ್ಲ ನೀವು ನೋಡಿರ್ತೀರಾ. ಒಳಗಡೆ ಹೋದ್ರೇನೆ ನಮಗೆ ಸಮಯ ಹೋಗುವುದೇ ಗೊತ್ತಾಗೋದಿಲ್ಲ. ಮನೆಗೆ ಬೇಕಾಗಿರುವ ಅಗತ್ಯವಾದ ವಸ್ತುಗಳು ಇರುತ್ತದೆ. ಎಲ್ಲ ಒಂದೇ ಕಡೆ ಅಲ್ಲಿ ಸಿಗುತ್ತದೆ. ಹಲ್ಲೆಲೂಯಾ. RGB ಕಲರ್ ಲೈಟಿಂಗ್ ಎಲ್ಲ ಇರ್ತಾವೆ. ರಾತ್ರಿಯಲ್ಲಿ ನೋಡುವಾಗ ಅಲ್ಲಿ ಕಲರ್ ಆಗಿರುವ ಲೈಟ್ಗಳು ಎಲ್ಲವೂ ಡಿಸೈನ್ಗಳೆಲ್ಲ ಇರುತ್ತದೆ. ನೋಡುವುದಕ್ಕೆ ತುಂಬಾ ಸುಂದರವಾಗಿ ಚೆನ್ನಾಗಿರುತ್ತದೆ. ನಮ್ಮ ಮನೆ ಕಡೆನೆ ನಮಗೆ ನೆನಪು ಬರೋದಿಲ್ಲ. ನಾವು ಹೋಗಿರುವ ಆ ದಿನದಲ್ಲಿ ತುಂಬಾ ಸಂತೋಷವಾಗಿ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಅದನ್ನ ಮುಗಿಸಿ ನಾವು ಹೊರಗಡೆ ಬರುವಾಗ ಅದರ ಪಕ್ಕದಲ್ಲಿ ದೊಡ್ಡ ಒಂದು ಜನರೇಟರ್ ಇಟ್ಟಿರ್ತಾರೆ. ಆದ್ರೆ ಆ ಶಬ್ದ ನಮಗೆ ಇಷ್ಟ ಆಗೋದಿಲ್ಲ.
கரெக்ட் இல்லைங்களா? ಸರಿ ತಾನೆ? அது டப டப டபான்னு ஓடிட்டே இருக்கும். ಯಾಕಂದ್ರೆ ಅದರಲ್ಲಿ ದೊಡ್ಡ ಶಬ್ದ ಡಬ 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 ಅಂತ ಬಡ್ಕೊಂಡಿರುತ್ತೆ. இருக்கவே நமக்கு பிடிக்காது. ಅಲ್ಲಿ ಇರುವುದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಅದು ಡಬ ಡಬಾன்னு ಓಡುದனால தான் ನೋಡಿ, ಅದು ಶಬ್ದವಾಗಿ ಡಬ ಡಬ ಅಂತ ಓಡುವುದರಿಂದಲೇ ಕಲರ್ ಕಲರ್ ಲೈಟ್ ಎರಿಯುತ್ತೆ. ಆ ಎಕ್ಸಿಬಿಷನ್ ಪೂರ್ತಿಯಾಗಿರುವ ಕರೆಂಟ್ಗಳು, ಕಲರ್ ಕಲರ್ ಬಗೆ ಬಗೆಯಾದ ಲೈಟ್ಗಳು ಉರಿತಾ ಇರ್ತವೆ. ಅದು ಜನರೇಟರ್ ಓಡಲಿಲ್ಲ ಅಂದ್ರೆ ಗ್ರೌಂಡ್ ಇರೋ ಒಂದು ಲೈಟ್ ಕೂಡ ಎರಿயாது. ಅಲ್ಲಿರುವ ಗ್ರೌಂಡ್ ಅಲ್ಲಿ ಯಾವ ಲೈಟ್ಗಳು ಉರಿಯೋದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೂಡಿ ಬಂದು ನಾವು ಕೂಡ ಇಲ್ಲಿ ಕೂಡಿ ಬಂದು ನಮ್ಮ ಚಪಾಲೆಗಳನ್ನು ತಟ್ಟಿ ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡಿ ದೇವರ ನಾಮನ ಮಹಿಮೆ ಪಡಿಸುವಾಗ ನಾವು ಎದ್ದು ಪ್ರಕಾಶಿಸುತ್ತೇವೆ. ಹಲ್ಲೆಲೂಯಾ. ನೋಡುವವರಿಗೆ ಏನು ಇವರು ಈ ರೀತಿ ಚಪ್ಪಾಳೆ ತಡ್ತಾ ಇದ್ದಾರೆ, ಯಾವಾಗ್ಲೂ ಏನು ಡಬ್ಬ ಡಬ್ಬ ಅಂತ ಶಬ್ದಗಳು, ಅದು ಅದು ಹಾಗೆ ನೋಡುವವರಿಗೆ ಅದು ಅರ್ಥವಾಗುವುದಿಲ್ಲ. ಹಲ್ಲೆಲೂಯಾ. ನೀವು ದೇವರನ್ನು, ನಿಮ್ಮ ದೇವರನ್ನು ಬಂದು ನೀವು ಆರಾಧನೆ ಮಾಡಿ, ಏನೋ ಒಂದು ಕರ್ತವ್ಯಕ್ಕಾಗಿ ಬಂದು ಚಪ್ಪಾಳೆ ತಟ್ಟಿ ಆರಾಧಿಸುವುದು ಬೇಡ. ಒಂದು ಶಕ್ತಿಯೊಂದಿಗೆ ನಾವು ಬಲವಾಗಿ ಮಾರ್ಪಡಬೇಕು. ಆ ರೀತಿ ನೀವು ಆರಾಧಿಸಬೇಕು. ಕೆಲವರು ಉತ್ಸಾಹವಾಗಿ ಹಂಗೆ ದೇವರಲ್ಲಿ ಭಕ್ತಿ ಶಿಷ್ಯರಾಗಿ ಮಾರ್ಪಡ್ತಾರೆ. ಅವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಒಂದು ವೇಳೆ ನಿಂತ್ಕೊಂಡಿರುವಾಗ ನಿಮಗೆ ಆ ರೀತಿ ಒಂದು ಗ್ರಹಿಕೆ ಗೊತ್ತಾದರೆ ನೀವು ಹಂಗೆ ಕುತ್ಕೊಂಡ್ಬಿಡಿ. ಕುತ್ಕೊಂಡು ನೀವು ಹಂಗೆ ಆರಾಧನೆ ಮಾಡಿ. ಜೋಸಫ್ ನಿಂತ್ಕೊಂಡು ಎಲ್ಲರೂ ನಿಂತ್ಕೊಂಡು ಆರಾಧನೆ ಮಾಡಿ ಅಂತ ಹೇಳಿದ್ರಲ್ಲ, ಹೀಗೆ ಹೇಗೆ ನಾನು ಕುತ್ಕೊಳ್ಳುವುದು ಅದೆಲ್ಲ ನೀವು ಯೋಚನೆ ಮಾಡಬೇಡಿ. ಅಂತ ಸಮಯದಲ್ಲಿ ನಿಮ್ಮಿಂದ ಕಂಟ್ರೋಲ್ ಮಾಡಕ್ ಆಗಲಿಲ್ಲ ಅಂದ್ರೆ ನೀವು ಕೆಳಗಡೆ ಕುತ್ಕೊಳ್ಳಿ. ಹಲ್ಲೆಲೂಯಾ. ಇಲ್ಲ, ನಾನು ಕುತ್ಕೊಳ್ಳೋದಿಲ್ಲ, ನಾನು ಹೀಗೇನೆ ಆರಾಧನೆ ಮಾಡುವೆನು. ಹಾಗೆ ಸುತ್ತಿ ಸುತ್ತಿ ಬೀಳುವಾಗ ನಮ್ಮ ಬುರುಡೆನೆ ಒಡೆದೋಗುತ್ತದೆ. ಯಾರು ನಮ್ಮ ಪಕ್ಕದಲ್ಲಿ ನಿಂತುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ನಾವು ನಮ್ಮಲ್ಲಿ ಎಚ್ಚರಿಕೆ ಉಳ್ಳವರಾಗಿರಬೇಕು. ನಾವು ಜ್ಞಾನ ಉಳ್ಳವರಾಗಿ ಇರಬೇಕು. ನಮ್ಮ ಆತ್ಮವನ್ನು ನಾವು ಅಡಗಿಸುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆದರೂ ದೇವರ ಒಂದು ಕನೆಕ್ಟ್ ಅಲ್ಲಿ ಯಾವಾಗ್ಲೂ ಇರಬೇಕು. ಒಂದು ವಚನವನ್ನು ನಾವು ಓದೋಣ. ಯಾಜಕ ಕಾಂಡ 21ನೇ ಅಧ್ಯಾಯ. ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ 3ನೇ ಪುಸ್ತಕ 21ನೇ ಅಧ್ಯಾಯ. ಯಾಜಕ ಕಾಂಡ 12ನೇ ವಚನ. அவனுடைய தேவன் நான் கர்த்தர். ஆமென். ஹல்லேலூயா, ஹல்லேலூயா. அவனுடைய தேவனின் அபிஷேகம் என்னும் கிரீடம் அவன் மேல் இருக்கிறது. வாசிமாது. ಇದಕ್ಕಾಗಿ ದೇವಸ್ಥಾನವನ್ನು ಬಿಡಲೇಬಾರದು. ಬಿಟ್ಟು ಹೋದರೆ ತಾನು ಸೇವಿಸುವ ದೇವರ ಮಂದಿರದ ಗೌರವಕ್ಕೆ ಕುಂದು ಬರುವುದು. ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ವಹಿಸಿಕೊಂಡು ಪ್ರತಿಷ್ಠನಾಗಿದ್ದಾನಲ್ಲ. ಅಭಿಷೇಕ ತೈಲ, ಅಭಿಷೇಕ ತೈಲ ಎಣ್ಣು. ಆ ಅಭಿಷೇಕ ತೈಲವೆಂಬುದನ್ನು ಅದು ಕಿರೀಟಕ್ಕೆ ಒಪ್ಪಿಡುದು. ಅದು ಕಿರೀಟಕ್ಕೆ ಸಮಾನ ಹೋಲಿಕೆಯಾಗಿದೆ. ಕಿರೀಟ ನೀವು பார்த்திருக்கீங்களா? ಕಿರೀಟವನ್ನು ನೀವು ನೋಡಿದ್ದೀರಾ? ಆಂಗ್ಲದಲ್ಲಿ ಗ್ರೌನ್ சொல்வாங்க. ಕಿರೀಟ ಇಂಗ್ಲಿಷ್ ಅಲ್ಲಿ ಕ್ರೌನ್ ಅಂತ ಹೇಳ್ತಾರೆ. ಕಿರೀಟ ಅದು ಕಿರೀಟ, ಕಿರೀಟ. ಅಭಿಷೇಕ ಎದಕ್ಕೆ ಒಪ್ಪಿಡುತ್ತೇನಾ? ಈ ಅಭಿಷೇಕ ಯಾವುದಕ್ಕೆ ಹೋಲಿಕೆಯಾಗಿದೆ ಅಂದರೆ ಕಿರೀಟಕ್ಕೆ ಒಪ್ಪಿಡುತ್ತೆ. ಅದು ಕಿರೀಟಕ್ಕೆ ಸಮಾನವಾಗಿ ಉಚ್ಚರಿಸುತ್ತದೆ. இந்த கிரீடம் யாருக்கு வைப்பாங்க? ಈ ಕಿರೀಟವನ್ನು ಯಾರು ಇಡುತ್ತಾರೆ? ಈ ಕಿರೀಟ ಯಾರು ವச்சிருப்பாங்க? ಈ ಕಿರೀಟವನ್ನು ಯಾರು ಇಟ್ಟುಕೊಂಡಿರ್ತಾರೆ ತಲೆ ಮೇಲೆ?
மகாராஜா, ಮಹಾರಾಜ, மகாராணி ಮಹಾರಾಣಿಗಳು அப்படித்தானே அவங்க தானே வச்சிருப்பாங்க. ಅವರು ತಾನೇ ಅದನ್ನು ಧರಿಸಿಕೊಂಡಿರ್ತಾರೆ, அவங்க தான் அந்த கிரீடம் வைத்திருப்பாங்க. ಅವರೇ ಅದನ್ನು ಇಟ್ಟುಕೊಂಡು ಉಪಯೋಗ ಮಾಡುತ್ತಿರ್ತಾರೆ. இந்த அபிஷேகம் எதற்கு அடையாளம்னா ಈ ಅಭಿಷೇಕ ಯಾವುದಕ್ಕೆ ಗುರುತಾಗಿದೆ ಅಂದರೆ கிரீடத்துக்கு அடையாளமாயிருக்கு. ಆ ಕಿರೀಟಕ್ಕೆ ಗುರುತಾಗಿದೆ. கிரீடம் யார் வச்சிருப்பாங்கன்னா ಹಾಗಾದ್ರೆ ಕಿರೀಟವನ್ನು ಯಾರು ಇಟ್ಟುಕೊಂಡಿರ್ತಾರೆ ಅಂದ್ರೆ ರಾಜರು, மகாராணிகள் ಅದು வச்சிருப்பாங்க. ಮಹಾರಾಣಿಗಳು ಇಟ್ಟುಕೊಂಡಿರ್ತಾರೆ. அவர்கள் தான் மேன்மையானவர்கள். ಅವರೇ ಉನ್ನತವಾದವರು. தேவனுடைய பார்வையில ಆದರೆ ದೇವರ ದೃಷ್ಟಿಯಲ್ಲಿ தேவன் அபிஷேகம் என்கிற கிரீடத்தை ದೇವರ ಅಭಿಷೇಕ ಎಂಬ ಕಿರೀಟವನ್ನು நமக்கு கொடுத்து ನಮಗೆ ಕೊಟ್ಟು மேன்மையாக வைக்க அவர் விரும்புகிறார். ನಮ್ಮನ್ನು ಘನಪಡಿಸಿ ಆತನು ಗೌರವ ಪಡಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟಿರುತ್ತಾನೆ. ஹalleluya. ಹಲ್ಲೆಲೂಯಾ. மேன்மைப்படுத்துவதே அவருடைய நோக்கமாಗಿದೆ. ನಮ್ಮನ್ನು ಗೌರವ ಪಡಿಸುವುದೇ ಆತನ ಉನ್ನತ ಒಂದು ಯೋಚನೆಯಾಗಿದೆ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. அந்த கனம், அந்த அபிஷேகம் நமக்கு வரும் பொழுது ಆ ಒಂದು ಗೌರವ, ಆ ಒಂದು ಘನತೆ, ಆ ಒಂದು ಅಭಿಷೇಕ ನಮಗೆ ಬರುವಾಗ நமக்கு தெளிவு வருது, ನಮಗೆ ಅರಿವು ಉಂಟಾಗುತ್ತದೆ. நமக்கு சுறுசுறுப்பு வருது, ನಮಗೆ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿ ಬಲ ಬರುತ್ತದೆ, உற்சாகம், ನಮಗೆ ಉತ್ಸಾಹ ಬರುತ್ತದೆ. சோம்பேறித்தனம் பட மாட்டோம். ನಮಗೆ ಸೋಂಬೇರಿಗಳಾಗಿ ನಾವು ಇರುವುದಿಲ್ಲ. சத்ருவை ஜெயிக்க அது பலப்படுத்தும். ಶತ್ರುವನ್ನು ಜಯಿಸುವುದಕ್ಕೆ ಅದು ಬಲಪಡಿಸಿ ನಮಗೆ ಸಹಾಯ நம்ம ಮಾಡುತ್ತದೆ. மேல இருக்கிற அபிஷேகம், ನಮ್ಮ ಮೇಲಿರುವ ಅಭಿಷೇಕ, நம்ம மேல இருக்கிற அந்த கிரீடம், ನಮ್ಮ ಮೇಲಿರುವ ಕಿರೀಟಗಳು அது பிசாசுக்கு தெரியும். ಅದು ಸೈತಾನನಿಗೆ ಗೊತ್ತಾಗುತ್ತದೆ. நம்ம முன்னாடி இருக்கிற ஜனங்களுக்கு தெரியாது, ನಮ್ಮ ಮುಂದೆ ಇರುವ ಜನರಿಗೆ ಅದು ಗೊತ್ತಾಗುವುದಿಲ್ಲ. அது பிசாசுக்கு தெரியும். ಆದರೆ ಶೈತಾನನಿಗೆ ಅದು ಚೆನ್ನಾಗಿ ಗೊತ್ತಿರುತ್ತದೆ. உங்க மேல வரும் பொழுது, ಆ ಅಭಿಷೇಕ ನಿಮ್ಮ ಮೇಲೆ ಬರುವಾಗ, இருக்கும்போது, ನಿಮ್ಮ ಮೇಲೆ ಇರುವಾಗ, உங்களை தொடுவதற்கு ನಿಮ್ಮನ್ನು ಮುಟ್ಟುವುದಕ್ಕೆ பிசாசு பயப்படுவான். ಸೈತಾನನು ಭಯ ಪಡುತ್ತಾನೆ. ஹalleluya. ಹಲ್ಲೆಲೂಯಾ. அபிஷேகம் இருந்தா ಅಭಿಷೇಕ ಇದ್ದರೆ என்ன ஒரு காரியம் செய்ய முடியும் என்று ஒரு அடையாளத்தை காட்டுற வேதத்துல ನಿಮಗೆ ಇನ್ನು ಮುಂದೆ ಏನು ಮಾಡುವುದಕ್ಕೆ ಸಾಧ್ಯ ಉಂಟೆಂಬುದ ಗುರುತಾಗಿ ಒಂದು ವಚನವನ್ನು ನಿಮಗೆ ತೋರಿಸಿಕೊಡುತ್ತೇನೆ. 1 சாமுவேல் புத்தகம் 1 ಸಾಮುವೇಲ್ ಪುಸ್ತಕದಲ್ಲಿ 16வது அதிகாரம் 16ನೇ ಅಧ್ಯಾಯ 18வது வசனம். 18ನೇ ವಚನ. 1 ಸಾಮುವೇಲ್ 16:18. ಅವನಿಗೆ ಬೆತ್ಲೆಹೇಮಿನವನಾದ ಇಸಾಯನ ಮಗನನ್ನು ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲನು, ಆಮೆನ್. ಪರಾಕ್ರಮಶಾಲಿಯು, ಶರಣರನು, ವಾಕ್ಚಾತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದರು. ಕೂಡಲೇ ಸೌಲನು ಇಸಾಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ, ಕುರಿಗಳನ್ನು ಮೇಯಿಸುತ್ತಿರುವ ನಿನ್ನ ಮಗನಾದ ದಾವೀದನನ್ನು ನನ್ನ ಬಳಿಗೆ ಕಳಿಸು ಎಂದು ಹೇಳಿಸಿದನು. ಆಮೆನ್. ಹalleluya. ಹಲ್ಲೆಲೂಯಾ. ದಾವೀದ என்ன செய்து கொண்டிருந்தார்? ನೋಡಿ, ದಾವೀದನು ಏನು ಮಾಡುತ್ತಾ ಇದ್ದರು? ஆடு மேய்த்து கொண்டிருந்தான். ಆತನು ಕುರಿಗಳನ್ನು ಮೇಯಿಸುವವನಾಗಿದ್ದನು. அப்பொழுது ಆಗ அவனை சந்திச்சு ಆತನನ್ನು ಸಂಧಿಸಿ அவனை கொண்டு வராங்க. ಆತನನ್ನು ಕೊಂಡು ಬರ್ತಿದ್ದಾರೆ. தாவீது அப்போ சவுலுக்கு முன்பாக உட்கார்ந்து கொண்டு ಆಗ ದಾವೀದನು ಸೌಲನ ಎದುರಿನಲ್ಲಿ ಕುಳಿತುಕೊಂಡು அவன் இசைக்கருவி வாசித்தான். ಆತನು ಗಿನ್ನರಿಯನ್ನು ಬಾರಿಸುತ್ತಾ ಇದ್ದನು. அடுத்தது அவன் என்னவா இருந்தான்? ಮುಂದೆ ಆತನು ಏನಾಗಿದ್ದನು? அவன் பராக்கிரமசாலியா இருந்தான். ಆತನ ಪರಾಕ್ರಮಶಾಲಿಯಾಗಿದ್ದನು. மூணாவது யுத்த வீரனாயிருந்தான். ಮೂರನೇದಾಗಿ ಆತನು ಯುದ್ಧ ವೀರನಾಗಿದ್ದನು. ಕಾರ್ಯ ಸಾಮರ್ಥ್ಯವನಾಗಿರುந்தான். ಆತನು ಕಾರ್ಯಕರ್ತನಾಗಿದ್ದನು. ಕಾರ್ಯ ಸಾಮರ್ಥ್ಯನ ಕಾರ್ಯ ಸಾಧಿಸುವನೆಂದರೆ ಕೊಡ್ತಾಲೋ ಏನೇ ಕೆಲಸ ಆತನಲ್ಲಿ ಕೊಟ್ಟರು செஞ்சு கொடுத்துருவாங்க. ಅದನ್ನು ಮಾಡಿ ಮುಗಿಸಿ ಅದನ್ನು ಸಾಧಿಸಿ ತೋರಿಸುವನು. ಸಾಧಿಸಿ ಕಾಟಿಡುವಾಗ ಅದನ್ನು ಸಾಧಿಸಿ ಅದನ್ನು ಗೆಲ್ಲಿ ತೋರಿಸುವನು. ದಾವೀದ ಯುದ್ಧ ವೀರ. ಆತನು ದಾವೀದನು ಯುದ್ಧ ಶೂರನು. ಕಾರ್ಯ ಸಾಮರ್ಥ್ಯತನ. ಆತನಲ್ಲಿ ಎಲ್ಲಾ ಸಾಮರ್ಥ್ಯದ ಎಲ್ಲಾ ಟ್ಯಾಲೆಂಟ್ಗಳು ಇದ್ದವು. ಮುಂದೆ ಸೌಂದರ್ಯವುಳ್ಳವನಾಗಿರು. ಆತನು ತುಂಬಾ ಸೌಂದರ್ಯವುಳ್ಳವನಾಗಿದ್ದನು. ಇದೆಲ್ಲ ಎಪ್ಪಡಿ ಕೊಂಡು ಬಂದಿச்சு? ಇದೆಲ್ಲ ಹೇಗೆ ಬಂತು? ದೇವರುடைய ಅಭಿಷೇಕ. ದೇವರ ಒಂದು ಅಭಿಷೇಕ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಭಿಷೇಕத்தை விரும்புவான்னு சொல்றது. ಅದಕ್ಕೋಸ್ಕರ ದೇವರ ಅಭಿಷೇಕವನ್ನು ಬಯಸಿರಿ, ಇಷ್ಟಪಡಿರಿ ಅಂತ ಹೇಳ್ತಾ ಇದ್ದು. ದೇವರ ಅಭಿಷೇಕವನ್ನು ನಾವು ಬಯಸುವಾಗ, ಇಷ್ಟಪಡುವಾಗ ನಾವು ಪರಾಕ್ರಮಶಾಲಿಗಳಾಗಿರುತ್ತೇವೆ. ನಾವು ಶತ್ರುಗಳನ್ನು ಮೇಲ್ಕೊಳ್ಳುವಂತ, ಜಯಿಸುವಂತ ಪರಾಕ್ರಮಶಾಲಿ ಶರಣನೂ ಆಗಿರುತ್ತೇವೆ. ನಾವು ಯುದ್ಧ ವೀರರಾಗಿರುತ್ತೇವೆ. ನಾವು ಗುಣಶಾಲಿಗಳಾಗಿರುತ್ತೇವೆ. ಹಲ್ಲೆಲೂಯಾ. 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 ಅಭಿಷೇಕத்தை நம்ம
விரும்பணும். ನಾವು ಅಭಿಷೇಕವನ್ನು ಇಷ್ಟಪಡಬೇಕು. தேவனுடைய வார்த்தை சொல்லுகிறது, ದೇವರ ವಾಕ್ಯವು ಈ ರೀತಿ ಹೇಳುತ್ತದೆ, மாம்சமான யாவர் மேல ಮಾಂಸವಾಗಿರುವ ನರರ ಪ್ರತಿಯೊಬ್ಬರ ಮೇಲೆಯೂ ஆவியை நான் ஊற்றுவேன். ನನ್ನ ಆತ್ಮವನ್ನ ಸುರಿಸುವೆನು. நம்முடைய சரீரம் ஒரு மாம்சம். ನಮ್ಮ ಶರೀರ ಒಂದು ಮಾಂಸವಾಗಿದೆ. நம்ம கிள்ளி பார்க்கும்போது ನಾವು ಅದನ್ನು ಗಿಲ್ಲಿ ನೋಡುವಾಗ நமக்கு வலி உண்டாகும். ನಮಗೆ ನೋವು ಉಂಟಾಗುತ್ತದೆ, அது வேதனை தெரியும். ಅದರಲ್ಲಿರೋ ವೇದನೆ ಗೊತ್ತಾಗುತ್ತದೆ. தேவனுடைய வார்த்தை சொல்லுகிறது, ಆದ್ರೆ ದೇವರ ವಾಕ್ಯವು ಹೇಳುತ್ತದೆ, யோவேல் 2ஆம் அதிகாரத்துல ಯೋವೇಲ್ 2ನೇ ಅಧ್ಯಾಯದಲ್ಲಿ 28வது வசனம் சொல்லுகிறது, 28ನೇ ವಚನ ಈ ರೀತಿ ಹೇಳುತ್ತದೆ, மாம்சமான யாவர் மேல ಮಾಂಸವಾಗಿರುವ ಪ್ರತಿಯೊಬ್ಬರ ಮೇಲೆಯೂ ஆவியை நான் ஊற்றுவேன். ನನ್ನ ಆತ್ಮವನ್ನು ನಾನು ಸುರಿಸುವೆನು. மாம்சமான யாவர் மேல ನರವಾಗಿರುವ ನರಪ್ರಾಣಿಗಳ ಪ್ರತಿಯೊಬ್ಬರ ಮೇಲೆ என் ஆவியை ஊற்றுவேன். ನನ್ನ ಆತ್ಮವನ್ನು ನಾನು ಸುರಿಸುವೆನು. அப்பொழுது ಆಗ ತಾನೇ குமாரரும் ನಿನ್ನ ಕುಮಾರರು குமாரத்திகளும் ನಿನ್ನ ಕುಮಾರತಿಗಳು தீர்க்க தரிசனம் சொல்லுவார்கள். ಪ್ರವಾದಗಳನ್ನು ನುಡಿಯುವರು. ಹಲ್ಲೆಲೂಯಾ, ಚಪ್ಪಾಳೆ ತಟ್ಟಿ ಹಲ್ಲೆಲೂಯಾ. ಹಲ್ಲೆಲೂಯಾ. அப்போஸ்தலர் 2ஆம் அதிகாரத்தை எடுத்துக்கொள்ளுங்க. ಅಪೊಸ್ತಲರ ಕೃತ್ಯಗಳು 2வது அதிகாரம் 2ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. அந்த 16வது வசனத்தை வாசிக்கலாம் யாராவது? ಅದರಲ್ಲಿ 14ನೇ ವಚನವನ್ನು ನಾವು ಓದೋಣ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಆದದೆಂದರೆ சாக்கம்மா. ஆமென். ஹalleluya. ಹಲ್ಲೆಲೂಯಾ. இந்த வார்த்தை யார் மூலமா சொல்லப்பட்டிருக்குது? ಈ ವಾಕ್ಯ ಯಾರ ಮೂಲಕವಾಗಿ ಹೇಳಲ್ಪಟ್ಟಿದೆ? யோவேல் தீர்க்கதரிசி மூலமாய் சொல்லப்பட்டிருக்கிறது. ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿದ ಸಂಗತಿಯಾಗಿದೆ. யோவேல் 2ஆம் அதிகாரத்தில் நம்ம பார்த்தோம். ಯೋವೇಲ್ 2ನೇ ಅಧ್ಯಾಯವನ್ನು ಓದಿ ನೋಡಿದ್ವಿ. அதுல 28வது வசனத்துல பார்த்தோம். ಅದರಲ್ಲಿ 28ನೇ ವಚನದಲ್ಲಿ ಓದಿದ್ವಿ. அதுதான் இங்க அப்போஸ்தலர் புத்தகத்துல எழுதப்பட்டிருக்குது. ಅದೇ ವಾಕ್ಯವೇ ಅಪೊಸ್ತಲ ಕೃತ್ಯಗಳಲ್ಲೂ ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ. யோவேல் தீர்க்கதரிசி மூலமாய் சொல்லப்பட்ட வார்த்தை, ಯೋವೇಲ್ ಪ್ರವಾದಿಯ ಮೂಲಕವಾಗಿ ಹೇಳಿಸಿದ ವಾಕ್ಯಗಳು மாம்சமான யாவர் மேல ಮಾಂಸವಾಗಿರುವ ಪ್ರತಿಯೊಬ್ಬರ ಮೇಲೆಯೂ ஆவியை நான் ஊற்றுவேன். ನನ್ನ ಆತ್ಮವನ್ನು ನಾನು ಸುರಿಸುವೆನು. பழைய ஏற்பாட்டில் சொன்ன வார்த்தைகள், ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವ ಸಂಗತಿಗಳು பழைய ஏற்பாடு சொல்லி விட்டுறாதீங்க. ಹಳೆ ಒಡಂಬಡಿಕೆ ಎಂಬುದಾಗಿ ಹೇಳಿ ಬಿಟ್ಟು ಬಿಡಬೇಡಿರಿ. கிருபையின் காலத்திலேயும் ಈ ಕೃಪೆಯ ಕಾಲದಲ್ಲಿಯೂ அது நிறைவேற்ற தேவ வல்லமை உள்ளவராய் ಅದನ್ನು ನೆರವೇರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. நாம் தாகம் உள்ளவராயிருக்கிறோம். ನಾವು ಅದನ್ನು ತೆಗೆದುಕೊಳ್ಳುವುದಕ್ಕೆ ದಾಹ ಉಳ್ಳವರಾಗಿರಬೇಕು. ನಾವು ಆಸಕ್ತಿ ಉಳ್ಳವರಾಗಿರಬೇಕು. தாகம் உள்ளவன் மேலே தண்ணீரை ஊற்றுவேன். ದಾಹ ಉಳ್ಳವರ ಮೇಲೆ ನನ್ನ ನೀರನ್ನು ಸುರಿಸುವೆನು. நிலத்தின் மேலே ஆறுகளை ஓட செய்வேன். ಆಮೇಲೆ ಒಣಗಿ ಹೋಗಿರುವ ನೆಲದ ಮೇಲೆ ನದಿಗಳನ್ನು ಹರಿಯುವಂತೆ ನಾನು ಮಾಡುವೆನು. அவருடைய கேளுங்க. ದೇವರ ಬಳಿಯಲ್ಲಿ ಕೇಳಿರಿ, சொல்லி நீங்க பாடுங்க. ನೀವು ಆತನ ಹಾಡನ್ನು ಹಾಡಿರಿ. உங்க வீட்ல உட்கார்ந்து தனியா ஜெபம் பண்ணுங்க. ನಿಮ್ಮ ಮನೆಯಲ್ಲಿ ವೈಯಕ್ತಿಕವಾಗಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿರಿ. ஊற்றுமையா, உங்க வல்லமை ஊற்றுவேன் சொல்லுங்க, பாடுங்க. ಸುರಿಸಯ್ಯ ನಿಮ್ಮ ಶಕ್ತಿಯನ್ನು ನಿನ್ನ ಆತ್ಮನು ಸುರಿಸಯ್ಯ ಎಂಬುದಾಗಿ ನೀವು ಹಾಡಿರಿ. அவர் ஏற்ற நேரத்துல ஒரு அபிஷேகத்துல நிரப்புவார். ಆಮೇಲೆ ದೇವರು ತಕ್ಕ ಸಮಯದಲ್ಲಿ ಆತನ ಅಭಿಷೇಕವನ್ನು ನಿಮ್ಮ ಮೇಲೆ ಸುರಿಸಿ ತುಂಬಿಸುತ್ತಾನೆ. அபிஷேகம் இல்லாத மனுஷனை யாரும் இந்த சபையில இருக்க கூடாது. ಅಭಿಷೇಕ ಇಲ್ಲದೆ ಬರಿದಾದ ಮನುಷ್ಯನ ಈ ಸಭೆ ಒಳಗಡೆ ಯಾರು ಇರಬಾರದು. ஹல்லேலூயா. ಹಲ್ಲೆಲೂಯಾ. நம்ம மேல அபிஷேகம் இருந்தா, ನಮ್ಮ ಮೇಲೆ ಅಭಿಷೇಕ ಇದ್ದರೆ வீட்ல கால வைக்க இடத்துல ನಿಮ್ಮ ಮನೆ ಒಳಗಡೆ ಕಾಲಿಡುವಾಗ ಸ್ಥಳದಲ್ಲಿ சுத்திகரிக்கப்படும். ಅದು ಶುದ್ಧೀಕರಣ ಮಾಡಲ್ಪಡುತ್ತದೆ. ஹல்லேலூயா. ಹಲ್ಲೆಲೂಯಾ. அபிஷேகம் வரும்போது ಅಭಿಷೇಕ ನಮ್ಮ ಮೇಲೆ ಬರುವಾಗ என்ன செய்யணும், ನಾವು ಏನು ಮಾಡಬೇಕು, என்ன செய்யக்கூடாது, ನಾವು ಏನು ಮಾಡಬಾರದು, கத்து கொடுத்து அது நடக்கும். ಆ ಕರ್ತನ ಆತ್ಮವೇ ನಮ್ಮನ್ನು ಬೋಧಿಸಿ ಅದು ನಡೆಸುವಂತದ್ದಾಗಿದೆ. ஹல்லேலூயா. ಹಲ್ಲೆಲೂಯಾ. அபிஷேகம்ன்றது ಅಭಿಷೇಕ ಎಂಬುದು தலைமையை வச்சுட்டு சுத்துறது நினைக்காதீங்க. ಏನು ತಲೆ ಮೇಲೆ ಇಟ್ಕೊಂಡು ತಿರುಗಾಡುವುದಂತದಲ್ಲ. நீங்க தெளிந்த ஞானமா இருப்பீங்க. ನೀವು ಸ್ಪಷ್ಟ ಚಿತ್ತರಾಗಿರುವಿರಿ. தைரியமா மற்றவங்களுக்கு பிரசங்கம் பண்ணுவீங்க. ಧೈರ್ಯವಾಗಿ ಮತ್ತೊಬ್ಬರಿಗೆ ಪ್ರಸಂಗ ಮಾಡುವಿರಿ. கர்த்தருடைய வார்த்தை மற்றவங்களுக்கு சொல்லி அந்த தேவனுடைய வழியில நீங்க நடத்துவீங்க. ಆಮೇಲೆ ಕರ್ತನ ವಾಕ್ಯವನ್ನು ಮತ್ತೊಬ್ಬರಿಗೆ ಬೋಧಿಸಿ ಧೈರ್ಯವಾಗಿ ಆತನ ಮಾರ್ಗದಲ್ಲಿ ನಡೆಸುವವರಾಗಿರುವಿರಿ. உங்க வாழ்க்கையில சின்ன சின்ன பிரச்சனை வரும்போது கூட ನಿಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ತೊಂದರೆಗಳು ಬರುವಾಗಲೂ அது பெருசா உங்களுக்கு பாரமா தெரியாது. ಅದು ದೊಡ್ಡದಾಗಿ ನಿಮಗೆ ಭಾರವಾಗಿ ಬೆಟ್ಟವಾಗಿ ಕಾಣುವುದಿಲ್ಲ. பிரச்சனையிலே ஒரு சமாதானம் நீங்க பாப்பீங்க. ಆಮೇಲೆ ಆ ಒಂದು ಸಮಸ್ಯೆಯಲ್ಲಿ ತೊಂದರೆಯಲ್ಲಿ ಕೂಡ ಒಂದು ಸಮಾಧಾನವನ್ನು ಕಾಣುವಿರಿ. எதுக்கு எடுத்தாலும் ಯಾವುದಕ್ಕೆ ತಗೊಂಡ್ರು வீட்டே இருக்க விடாது. ನೀವು ಗುಣ ಗುಟ್ಕೊಂಡು ಇರುವುದಕ್ಕೆ ಗೋಳಾಡುವುದಕ್ಕೆ ಅದು ಬಿಡೋದಿಲ್ಲ. அந்த அபிஷேகம் அது சரி பண்ணி ಆ ಅಭಿಷೇಕವೇ ಅದನ್ನು ಸರಿ ಮಾಡುತ್ತದೆ. கர்த்தருடைய ஆவியானவர் எங்கேயோ ಕರ್ತನ ಆತ್ಮ ಎಲ್ಲುಂಟು விடுதலை ಅಲ್ಲಿ ಬಿಡುಗಡೆ ಉಂಟು. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ.
எல்லாரும் எழுந்து நிக்கலாம். ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. தாழ்த்தி நம்ம ஒப்பு கொடுக்கலாம். ನಮ್ಮನ್ನು ತಗ್ಗಿಸಿ ನಾವು ಒಪ್ಪಿಸಿಕೊಡೋಣ. நம்ம எப்போ சாதாரண ஒரு கிறிஸ்தவனா நம்ம இருக்க விரும்புறோம். ನಾವು ಯಾವಾಗಲೂ ಸಾಧಾರಣವಾದ ಕ್ರೈಸ್ತವನಾಗಿ ಇರುವುದಕ್ಕೆ ಇಷ್ಟಪಡಬಾರದು. கிறிஸ்தவனா அல்ல. ನಾವು ಸಾಧಾರಣವಾದ ಕ್ರೈಸ್ತವರೇ ಅಲ್ಲ. ಅಭಿಷೇಕ ಪೆಟ್ಟ ಕ್ರಿಸ್ತವನಾಗಿ ಇರಬೇಕು. ನಾವು ಅಭಿಷೇಕ ಹೊಂದಿದಂತ ಕ್ರೈಸ್ತವರಾಗಿರಬೇಕು. ಒಪ್ಪು ಕೊಡುங்க. ಎಲ್ಲರೂ ಒಪ್ಪಿಸಿಕೊಡೋಣ. ನಿಮ್ಮ ರಕ್ತದಲ್ಲಿ ಎங்களை ಕಳುವುಗಪ್ಪ. ಅಪ್ಪ ದೇವರೇ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡು. ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಬಿಡು. ಒಪ್ಪು ಕೊಡುங்க. ನೀವು ಒಪ್ಪಿಸಿಕೊಡಿರಿ. ಬಲದಲ್ಲಿ ಆಗಾದ ಕಾರ್ಯ, ನಿಮ್ಮ ಬಲದಿಂದ ಆಗದೇ ಇರುವ ಕಾರ್ಯಗಳು, ಪರಾಕ್ರಮದಲ್ಲಿ ಮುಡಿಯಾದ ಕಾರ್ಯ, ನಿಮ್ಮ ಪರಾಕ್ರಮದಲ್ಲಿ ಸಾಧ್ಯವಾಗದೇ ಇರುವ ಕಾರ್ಯಗಳು, ಎಲ್ಲಾಮೇ ಆಗೋ. ದೇವರ ಆತ್ಮನಿಂದ ಎಲ್ಲವೂ ಸಾಧ್ಯ ಉಂಟು.